नारायणाय नमः नामार्चनं समर्पयामि आवाहयामि स्थापयामि पूजयामि ईशान दिग्भागे पार्वती समेत ईश्वराय नमः आवाहयामि स्थापयामि पूजयामि मध्य ब्रह्मस्थाने वैजयन्ते महासुदर्शना लक्ष्मी नारसिंह स्वामी आवाहन पूजां च करिष्ये उग्रं वेदं ಒಂದು ಇಟ್ಕೊಳ್ಳಿ ಅಕ್ಷತೆ ಜೊತೆಗೆ महाविष्णुं ज्वलन्तं सर्वतो मुखं नृसिंह भीषणं भद्रं मृत्यु नमाम्यहं ಕೃತೇಗದಲ್ಲಿ ಮೊದಲು भूतसङ्गनायकं विशालकीर्तिदायकं काशीवासलोकपुण्यपापशोधकं विभुं मध्यमाभ्यं त्रैमनाविकाभ्यं रौ कनिष्ठिकाभ्यं राहः करतलपृष्ठाभ्यं नमः ध्यानं रक्ताम्बोधबोधलसरोजाजरूढागराब्जे पाशं गोदण्डमिक्षुतमणिगणमप्यन्ति समञ्चबाण विभ्राणा दृङ्गपालां दिनवेर्वक्ष ओम समवेदाय स्वाहा ओम अथर्वणवेदाय स्वाहा ओम वन्दिमंडलाय स्वाहा ओम सूर्यमंडलाय स्वाहा ओम सोममंडलाय स्वाहा ओम कृतेगाय स्वाहा ओम त्रेतायुगाय स्वाहा ओम द्वापरयुगाय स्वाहा ओम कलियुगाय स्वाहा ओम मणिमंडपाय स्वाहा ओम कल्पकोटे स्वाहा यज्ञनारायण देवताभ्यो नमः हरिद्वं गर्भाधानं कुर्यात् ओम विष्णवे स्वाहा गर्भाधान संपादयामि ಲಾಭ ಮಾಡ್ಯಾನ್ರ ಜೂಜು ಹುಚ್ಚು लक्ष्मीनारायणाय स्वाहा श्रीराम को जाग्रता सैकं ओम
ಓಕೆನಮ್ಮ ಆಯ್ತು ಏ ನೀನೇ ಹೇಳ್ಬೇಕು ಓಂ ಪದ್ಮಾಯ ಸ್ವಾಹ ಒಳಗೆ ಕರ್ಕೊಂಡು ಈಶಾನಾಯ ಸ್ವಾಹ ಓಂ ಮಧ್ಯೆ ನಮಸ್ಕಾರ ಅಣ್ಣ. ಏನೋ ಹುಟ್ಟು ಬಂದು ನನ್ನ ಜೊತೆಯಲ್ಲಿ ಇರ್ತಾ ಇದ್ದು ಆದ್ರೆ ಶ್ರೀಮನ್ ನಾರಾಯಣ ಸೇರ್ತದೆ ಅಂತ ಒಂದು ಕಡೆ ದುಃಖ ಶೇಕ್ ಮಾಡ್ಬೇಡ. ಆದ್ರೂ ಸಹ ಆ ದುಃಖವನ್ನ ತುಂಬಾ ಸಂತೋಷವನ್ನ ಪಡ್ತಾ ಭಗವಂತನಲ್ಲಿ ಸಹ ಪ್ರಭಾವಳಿಯಾಗಿ ಐಕ್ಯನಾಗಿ ಅದಕ್ಕೋಸ್ಕರವಾಗಿ ಕೃತಯುಗದಲ್ಲಿ ಪ್ರಹ್ಲಾದನಾಗಿ ಅವನಿಗೆ ರಕ್ಷಣೆ ಮಾಡಿದ, ತ್ರೈಕಾಯುಗದಲ್ಲಿ ರಾಮನ ಜೊತೆ ಅನುಜನಾಗಿ ಲಕ್ಷ್ಮಣನಾಗಿ ಬಂದ, ಮತ್ತೆ ದ್ವಾಪರಯುಗದಲ್ಲಿ ಕೃಷ್ಣ ಜೊತೆ ಬಲರಾಮನಾಗಿ ಆ ವಿಷ್ಣುಜಿತ ಬ್ರಾಹ್ಮಣ ಬಂದ, ಕಲಿಯುಗದಲ್ಲಿ ಗರುಕ್ಮಂತನಾಗಿ ಗರುಡ ಎದುರುಗಡೆ ಸ್ವಾಮಿಯ ವಿಷ್ಣುವ ಎದುರುಗಡೆ ಇರ್ತಾನೆ ಅಂತ ಒಂದು ಗರುಡನಾಗಿ ನಮ್ಗೆ ವಿಜಯವನ್ನ ಕೊಡೋದಕ್ಕೋಸ್ಕರವಾಗಿ ಸ್ವಾಮಿ ಕಲ್ಲೂರಿಗೆ ವೇಣುಗೋಪಾಲನಾಗಿ ಗರುಡನಾಗಿ ಭಗವಂತ ಅನುಗ್ರಹಿಸಿದ್ದಾನೆ ಅಂತ ಹೇಳ್ಬಿಟ್ಟು ಶಾಸ್ತ್ರ ಹೇಳ್ತದೆ. ಅಂತ ಒಂದು ಗೋದಾದೇವಿಯನ್ನ ಭಗವಂತ ಶ್ರೀಮನ್ನಾರಾಯಣ ಒಪ್ಕೊಂಡು ನನಗೋಸ್ಕರವಾಗಿ ಒಂದು ಲಕ್ಷ್ಮಿಯನ್ನ ಒಂದು ಕನ್ನಿಕೆಯನ್ನ ಪದ್ಮಾವತಿಯಾಗಿ ವೇದವತಿ ಅಂತ ಹೇಳ್ಬಿಟ್ಟು ಆ ಹೆಸರನ್ನ ಇಟ್ಟು ಈ ಒಂದು ಕಲ್ಯಾಣವನ್ನ ಮಾಡಿಕೊಳ್ತಾನೆ. ಅಂತ ಒಂದು ತಿರುಕಲ್ಯಾಣ ಮಹೋತ್ಸವ ಇವತ್ತು ನಾವು ಇಲ್ಲಿ ಸೇವೆಯನ್ನ ಅರ್ಪಣೆಯನ್ನ ಮಾಡ್ತಾ ಇದ್ದೀವಿ ಅಂತ ಅದೇ ಭಗವಂತನ ಒಂದು ಅನುಗ್ರಹ ಅಂತ. ಅದಕ್ಕೋಸ್ಕರವಾಗಿ ಅಂತ ಒಂದು ಪ್ರಹ್ಲಾದನ ರಕ್ಷಣೆ ಮಾಡಿ ಇಂದು ಗಲುಡು ಅಂದುಲೇಖನೆ ಸಂದೇಹ ಮಲೆಯಲು ಎಂದೆಂದು ಗಲಿಗೆ చూసిన ಅಂದಂದು ಗಲುಡು ಸರ್ವೋಪಕರಣ ಚಕ್ರಿ. ಅದಕ್ಕೆ ಮಹಾವಿಷ್ಣುವು ಇಲ್ಲಿದ್ದಾನೆ 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 ಅಂತ ಕೂಡ ಎಲ್ಲಿದ್ರು ಎಲ್ಲಾ ಕಡೆನೂ ಸಹ ಭಗವಂತ ಇದ್ದಾನೆ ಅಂತ. ಅದಕ್ಕೆ ಆಗ ಪ್ರಹ್ಲಾದ ಕಂಬದಲ್ಲಿ ತೋರಿಸಿದಾಗ ಆ ಕಂಬದಲ್ಲೇ ಉದ್ಭವವಾಗಿ ಆ ಹಿರಣ್ಯಕಶಿಪ ರಾಕ್ಷಸನ ತೊಡೆ ಮೇಲೆ ಹಾಕೊಂಡು ಉಗುರುಗಳಲ್ಲಿ ಸಂಹಾರವನ್ನ ಮಾಡ್ತಾನೆ ಶ್ರೀಮನ್ನಾರಾಯಣ ಅಂತ ಒಂದು ನಾರಾಯಣ. ಅದಕ್ಕೋಸ್ಕರವಾಗಿ ಅಂತ ಒಂದು ಶ್ರೀಮನ್ನಾರಾಯಣ ಇವತ್ತು ಮುಕ್ಕೋಟಿ ಏಕಾದಶಿ ದಿನ ಉತ್ತರ ಭಾಗದಲ್ಲಿ ಕುಬೇರನ ಒಂದು ಅನುಗ್ರಹವನ್ನು ಪಡ್ಕೊಂಡು ಯಾರು ಏನು ಭಕ್ತರಿಗೆ ಅಂತಾರೆ ಅವರಿಗೆಲ್ಲ ಅಭೀಷ್ಟ ಬಿಟ್ಟು ಸ್ವಾಮಿಯನ್ನ ಒಪ್ಪಿಕೊಂಡು ಆಂಡಾಳ್ ದೇವಿ ಒಂದು ವಿವಾಹಕ್ಕೆ ಎಣ್ಣೆ ಕಾರಣ ಅಂತ. ಅದಕ್ಕೆ ನಾವು ಶಾಸ್ತ್ರದಲ್ಲಿ ಅದಕ್ಕೆ ಬ್ರಹ್ಮೈಕ್ಯ ಆದಂತ ಒಂದು ಶಕ್ತಿ ಇರೋದು ಹೆಣ್ಣಿಗೆ. ಯಾವ ಮನೆಯಲ್ಲಿ ಹೆಣ್ಣನ್ನು ನಾವು ಗೌರವಿಸ್ತೀವೋ ಆ ಮನೆ ಚೆನ್ನಾಗಿರ್ತದೆ ಅಂತ. ಯಾವ ಹೆಣ್ಣಿಗೆ ನಾವು ಯಾವತ್ತು ನೋವು ಕೊಡ್ದಿರ ಪ್ರೀತಿ ವಿಶ್ವಾಸವಾಗಿ ನೋಡಿಕೊಂಡು ಯಾರು ನಮ್ಗೆ ಹೆಣ್ಣಿಗೆ ಪ್ರೀತಿ ಸಮಾಧಾನ ಶಾಂತಿಯನ್ನ ಮಾತನಾಡ್ತಾ ಆ ಹೆಣ್ಣನ್ನು ನಾವು ನೋಡ್ತೀವೋ ಆ ಮನೆ ಐಶ್ವರ್ಯಗಳಿರ್ತದೆ ಅಂತ. ಅದಕ್ಕೆ ಹೆಣ್ಣು ಯಾವತ್ತು ಕಣ್ಣಲ್ಲಿ ನೀರು ಹಾಕ್ಬಾರ್ದು, ಪ್ರೀತಿಯಾಗಿ ನೋಡ್ಕೋಬೇಕು ಅಂತ ಆಡಬಿಟ್ಟ ನಾನು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ದಾಗ ಆಗ ಆಂಜನೇಯ ಸ್ವಾಮಿ ತುಂಬಾ ದುಃಖವನ್ನ ಪಟ್ಟು, ಅಮ್ಮ ನೀನೇನ ಒಪ್ಪಿಗೆ ಕೊಟ್ರೆ ನನ್ನ ಒಂದು ಭುಜದ ಮೇಲೆ ಒಂದು ರತ್ನ ಸಿಂಹಾಸನವನ್ನು ಹಾಕಿ ಅದ್ರ ಮೇಲೆ ನೀನು ಕುತ್ಕೊಂಡ್ಬಿಡಮ್ಮ, ನಾನು ಕರ್ಕೊಂಡು ಹೋಗ್ತೀನಿ ಅಂದ್ರೆ ಸೀತಮ್ಮ ಒಪ್ಪಲ್ಲ. ಯಾಕೆಂದ್ರೆ ನನ್ನ ರಾಮನಿಗೆ ಕೆಟ್ಟ ಹೆಸರು ಬರ್ತದೆ. ಆ ಒಂದು ಕಾರಣಕ್ಕೆ ನನ್ನ ರಾಮನೇ ಬಂದು ಆ ರಾವಣನ ಸಂಹಾರವನ್ನ ಮಾಡಿ ಆ ದುಷ್ಟನನ್ನ ನನ್ನ ಕರ್ಕೊಂಡು ಹೋಗ್ತಾನೆ ಅಂತ. ಸರಿ ಅಂತ ಹೇಳ್ಬಿಟ್ಟು ಆಂಜನೇಯ ಸ್ವಾಮಿ ವಾಪಸ್ ಬರುವಾಗ ಇನ್ನ ರಾಮನ್ಗೆ ನಾನು ಸೀದಾ ಸಿಕ್ಕಿದ್ದೀನಿ ಇಲ್ವಾ ಅಂತ ಹೇಳ್ಬಿಟ್ಟು ಹೆಂಗೆ ಗೊತ್ತಾಗೋದು ಅಂತ ಹೇಳ್ಬಿಟ್ಟು ಆಗ ಸೀತಾದೇವಿ ಕೈಯಲ್ಲಿರುವಂತ ಒಂದು ಉಂಗುರವನ್ನ ತೆಗೆದು ಆಂಜನೇಯ ಸ್ವಾಮಿ ಕೈಯಲ್ಲಿ ಇಡ್ತಾನೆ. ಆಗ ಆಂಜನೇಯ ಸ್ವಾಮಿ ವಾಯು ವೇಗದಲ್ಲಿ ಬಂದು ಶರಣಾಗತಿಯಾಗಿ ಸೀತಮ್ಮನಿಗೆ ನಮಸ್ಕಾರ ಮಾಡಿಕೊಂಡು ನನ್ನ ರಾಮ ಬಂದು ಇದನ್ನೆಲ್ಲ ಸಂಹಾರವನ್ನ ಮಾಡಿ ಇವನ್ನ ಲಂಕ ಎಲ್ಲ ದಹನವನ್ನ ಮಾಡಿ ಇವನೇ ಅಂತ ದಹನ ಮಾಡಿಬಿಟ್ಟ. 1 ಸೆಕೆಂಡ್ ಅಲ್ಲಿ ಸಾಯಿಸಾಗ್ತಾ ಇದ್ದ ಆಂಜನೇಯ ಸ್ವಾಮಿ, ಯಾವ ಲೆಕ್ಕ ಇಲ್ಲ ರಾವಣ ಬ್ರಹ್ಮ. ಆದ್ರೂ ನನ್ನ ರಾಮನಿಗೆ ಆ ಶಕ್ತಿ ಇದೆ, ನನ್ನ ರಾಮನಿಂದನೇ ಅವನ ಸಂಹಾರ ಆಗ್ಬೇಕು ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಯೋಚನೆಯನ್ನ ಮಾಡಿಕೊಂಡು ಆ ಉಂಗುರ ಸೀತಾದೇವಿ ಕೊಟ್ಟಿರುವಂತ ಒಂದು ಉಂಗುರವನ್ನ ತಗೊಂಡು ವಾಯು ವೇಗದಲ್ಲಿ ಸ್ವಾಮಿ ಲಂಗಗೆ ಎಲ್ಲ ಸಹ ಮತ್ತೆ ವಾಪಸ್ ಬಂದು ಆ ಅರಣ್ಯದಲ್ಲಿರುವಂತ ಒಂದು ರಾಮನಿಗೆ ಆ ಉಂಗುರ ಎತ್ಕೊಂಡ್ಬಂದು ಕೊಟ್ಟಿದ ತಕ್ಷಣ ತುಂಬಾ ಖುಷಿ ಆಗೋಯ್ತು. ಹೇಗಿದ್ದಾರೆ ನನ್ನ ಸೀತಾ ಅಂತ ಕೇಳಿದ್ರು. ಇನ್ನು ನಾನು ಏನ್ ಹೇಳಿ ಪ್ರಭು, ನಾನು ಬ್ರೋಬ ಮನಿ చెప్పవే
సీతమ్మ తల్లి నన్ను ಬ್ರೋಬಮನಿ చెప్పవೇ ಏನಂತ ಹೇಳ್ತಾಳೆ ಪಾಪ. ಅದಕ್ಕೋಸ್ಕರವಾಗಿ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಡು, ನಾನು ನಿನ್ನ ಸ್ಮರಣೆಯಲ್ಲಿದ್ದಾನೆ ಅಂತ ಹೇಳ್ಬಿಡು ಅಂತ ಹೇಳ್ಬಿಟ್ಟು ಆಯಪ್ಪನ ದುಃಖ ನುಂಗ್ಕೊಂಡು ಆ ಉಂಗುರವನ್ನ ಕೊಟ್ಟು ಚೆನ್ನಾಗಿದ್ದಾರೆ ಅಂತ ಒಂದು ಸೀತಮ್ಮ ಕೊಟ್ಟಿರುವಂತ ಒಂದು ಉಂಗುರ ಅಂತ ಹೇಳ್ಬಿಟ್ಟು ಆಗ ಕಣ್ಣುಗೊತ್ಕೊಂಡು ಕೈಗೆ ಧಾರಣೆಯನ್ನ ಮಾಡ್ಕೊಳ್ತಾ ಅವತ್ತು ಬಂದಿರುವಂತ ಒಂದು ಸಂಪ್ರದಾಯನೇ ನಿಶ್ಚಿತಾರ್ಥಕ್ಕೆ ಆ ಒಂದು ಉಂಗುರವನ್ನ ಹಾಕೊಳ್ಳೋದು ಅಂತ. ಅದಕ್ಕೆ ಹೆಣ್ಣು ಗಂಡಿಗೆ ಉಂಗುರವನ್ನ ಹಾಕಿ ಆ ಒಂದು ಅರಿಶಿನ ಕುಂಕುಮಗಳೆಲ್ಲ ಕೊಟ್ಟು ಬಟ್ಟೆಯನ್ನು ಕೊಟ್ಟು ನಿಶ್ಚಿತಾರ್ಥ ಅಂದ್ರೆ ಏನು ಅಂದ್ರೆ ಮದುವೆ ಆಗಿದೆ ಅಂತಾನೆ ಲೆಕ್ಕ. ನಿಶ್ಚಯ, ಆ ಒಂದು ಹುಡುಗನಿಗೆ ನಿಶ್ಚಯ ಆಗಿದೆ ಅಂದ್ರೆ ಅದು ಮದುವೆ ಆಗಿದೆ ಅಂತ. ಅಂತ ಒಂದು ಸಮನ್ಮಾಲೆಯನ್ನ ಸ್ವಾಮಿಗೆ ಅಮ್ಮ ಒಪ್ಕೊಂಡಿದ್ದಾಳೆ ಆಂಡಾಳ್ ದೇವಿ. ಅಂತ ಒಂದು ಕಲ್ಯಾಣವನ್ನ ನಾವಿವಾಗ ಮಾಡೋಣ. ಅದಕ್ಕೋಸ್ಕರವಾಗಿ ಈಗ ನಿಶ್ಚಿತಾರ್ಥ ಪ್ರಾರಂಭ ಆಗ್ತದೆ. ಅದಕ್ಕೋಸ್ಕರವಾಗಿ ತಾವೆಲ್ಲರೂ ಸಹ ಪ್ರಾರ್ಥನೆಯನ್ನ ಮಾಡ್ಕೊಳ್ರಿ. ಜಗನ್ಮಾತ ಅನುಗ್ರಹ ಪೂರ್ವಕ ಆಂಡಾಳ್ ದೇವಿ ತಿರು ಕಲ್ಯಾಣ ಮಹೋತ್ಸವಾಂಗಭೂತಂ ಸಮನ್ಮಾಲ ಸೇವಾ ಪೂಜಾ ಅಂತ ಕರಿಷ್ಯೆ. ನಿಂತ್ಕೊಳ್ರಿ. ಯಾರಮ್ಮ ನೀವು? ಸ್ವಾಮಿ ಕಡೆನ ಅಮ್ಮನವ್ರ ಕಡೆನಮ್ಮ? ಕೊಡ್ರ ಸ್ವಾಮಿ ಕಡೆಯವ್ರಾ? ಒಂದೇವೇ ಅದೃಷ್ಟ ಇವಾಗ. ಯಾಕೆಂದ್ರೆ ಹೆಣ್ಣು ಫುಲ್ ಇವಾಗ ಡಿಮ್ಯಾಂಡ್ ಅಲ್ವಾ, ಅವ್ರು ಕೇಳ್ಕೋಬೇಕು. ಅಯ್ಯೋ ನನಗೆ ಕೊಟ್ಬಿಡಪ್ಪ, ನನ್ ಮದುವೆ ಇಲ್ಲ ಅಂತ ಎಲ್ಲ ಹೇಳಿ ಮದುವೆ ಹಾಕೊಳ್ಳೋದು. ಅದಕ್ಕೋಸ್ಕರವಾಗಿ ನೀವು ರುಕ್ಮಿಣಿ ಕಡೆಯವರು, ಆಂಡಾಳ್ ದೇವಿ ಕಡೆಯವರು, ಅವರು ಕೃಷ್ಣ ಪರಮಾತ್ಮನ ಕಡೆಯವರು, ಸ್ವಾಮಿ ಕಡೆಯವರು. ಅದಕ್ಕೆ ಇವತ್ತು ಈ ಕಡೆ ಇರೋರೆಲ್ಲ ಮಂತ್ರವನ್ನ ಹೇಳ್ಕೋಬೇಕು. ನೋಡೋಣ ಎಷ್ಟು ಗಟ್ಟಿಯಾಗಿ ಬರ್ತದೆ ಮಂತ್ರ ಅಂತ. ಈ ಕಡೆ ಇರೋರು ಮಾತ್ರ ಹೇಳ್ಬೇಕು, ಈ ಕಡೆಯವ್ರು ಬೇಡ. ವಾಚಾದತ್ತ ಮೋ ಜೋರಾಗಿ ಹೇಳ್ತಾರೆ, ನಮ್ಗೆ ಅವಮಾನ ಆಗ್ತದೆ. ಹೇಳ್ತಾರೆ ಮೋ ವಾಚಾದತ್ತ ಮಯಾ ಕನ್ಯಾ ಪುತ್ರಾರ್ಥಂ ಸ್ವೀಕೃತ ಮಯಾ ಕನ್ಯಾ ಅವಲೋಕನ ವಿಧೌ ನಿಶ್ಚಿತಾರ್ಥಂ ವಿವಾಹಾರ್ಥಂ ಸುಖೀ ಭವ. ಇವ್ರು ಕೇಳ್ತಾ ಇದ್ದಾರೆ ಇವ್ರನ್ನ, ನಿಮ್ಮ ಲಕ್ಷ್ಮಿ ಅನ್ನೋ ಒಂದು ಕನ್ಯಕೆ ತುಂಬಾ ಚೆನ್ನಾಗಿದ್ದಾಳೆ, ಸೌಂದರ್ಯವಾಗಿದ್ದಾಳೆ. ಅದಕ್ಕೋಸ್ಕರವಾಗಿ ನಿಮ್ಮ ಮಗಳನ್ನ ನೋಡಿ ನಾನು ಮದುವೆ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ನಾನು ಬಂದಿದ್ದೀನಿ. ಅದಕ್ಕೋಸ್ಕರವಾಗಿ ನಾನು ಮಾತು ಕೊಡ್ತಾ ಇದ್ದೀನಿ, ಯಾವತ್ತು ನಾನು ಮಾತು ತಪ್ಪಲ್ಲ ಅಂತ ಹೇಳ್ಬಿಟ್ಟು ವಾಚಾದತ್ತ ಆ ಮಾತನ್ನ ಕೊಡ್ತಾ ಇದ್ದೀನಿ ಅಂತ. ಯಾವತ್ತು ಒಂದು ಸಲ ಮಾತು ಕೊಟ್ಮೇಲೆ ಆ ಮಾತು ಯಾವತ್ತು ತಪ್ಪಂಗಿಲ್ಲ ಅಂತ ಒಂದು ಕೃಷ್ಣ ಪರಮಾತ್ಮ ಆಂಡಾಳ್ ದೇವಿಯನ್ನ ನೋಡ್ಕೊಂಡು ಈ ಒಂದು ಮಾತನ್ನ ಕೊಡ್ತಾ ಇದ್ದಾರೆ ಅಂತ. ಒಂದು ಗಟ್ಟಿ ಬೇಡ. ಹೇಳ್ಕೊಳ್ಳಿ ಕೊಡ್ರೆ. ಈ ಕಡೆ ಒಲಿಯುವ ವಾಚಾದತ್ತ ತುಂಬಾ ಸಖತ್ತಾಗಿ ಬರ್ತಾ ಇದೆ ಸೌಂಡ್. ಮಯಾ ಕನ್ಯಾ ಪುತ್ರಾರ್ಥಂ ಸ್ವೀಕೃತ ಮಯಾ ವರ ಅವಲೋಕನ ವಿಧೌ ವಿವಾಹಾರ್ಥಂ ಸುಖೀ ಭವ. ಹುಡುಗ ತುಂಬಾ ಚೆನ್ನಾಗಿದ್ದಾನೆ. ವೇಣುಗೋಪಾಲ ಸ್ವಾಮಿ ಮನ್ಮಥನಾಗಿ ಶ್ರೀರಾಘವಂ ದಶರಥಾತ್ಮಜಂ ಅಪ್ರಮೇಯಂ ಸೀತಾಪತಿಂ ರಘುಕುಲಾನ್ಮಯ ರತ್ನದೀಪಂ ಆಜಾನುಬಾಹುಂ ಅರವಿಂದ ದಳಾಯತಾಕ್ಷಂ ರಾಮಂ ನಿಶಾಚರ ವಿನಾಶಕರಂ ನಮಾಮಿ. ತ್ರೇತಾಯುಗದಲ್ಲಿ ರಾಮನನ್ನ ನೋಡ್ಬಿಟ್ಟು ಎಲ್ಲ ಮೋಹಿಸ್ತಾ ಇದ್ರಂತೆ, ಎಷ್ಟು ಚೆನ್ನಾಗಿದ್ಯಪ್ಪ ರಾಮ ಅಂತ. ಅದಕ್ಕೋಸ್ಕರವಾಗಿ ನೀನು ಬೇಕು ಅಂತ ಹೋಗ್ತಾ ಇದ್ರಂತೆ. ರಾಮ ಹೇಳಿದ್ನಂತ నాకు ಏಕಪತ್ನಿ ವ್ರತ, ಅದಕ್ಕೋಸ್ಕರವಾಗಿ ನಾನು ಒಂದೇ ಪತ್ನಿ. ಅದಕ್ಕೆ ದ್ವಾಪರಯುಗದಲ್ಲಿ ಕೃಷ್ಣನಾಗಿ ಬರ್ತೇನೆ, ಅವಾಗ ನೀವೆಲ್ಲ ಗೋಪಿಕೆಗಳಾಗಿ ಬಂದ್ರಿ ಅಂತ. ಅದಕ್ಕೋಸ್ಕರವಾಗಿ ಅಂತ ಒಂದು ಕೃಷ್ಣ ಪರಮಾತ್ಮನಿಗೆ ಇವತ್ತು ಆಂಡಾಳ್ ದೇವಿಯ ಮುಖಾಂತರವಾಗಿ ಕಲ್ಯಾಣವನ್ನ ಮಾಡ್ತಾ ಇದ್ದಾರೆ ಅಂತ. ಅಂತ ಒಂದು ಪುಂಸಾನ್ ಮೋಹನ ರೂಪಾಯ ಅಷ್ಟು ಚೆನ್ನಾಗಿರೋದು ವೇಣುಗೋಪಾಲ ಸ್ವಾಮಿ. ಅಂತ ಒಂದು ಕಲ್ಯಾಣ ಗತಿ ಮೇಳ. ಸಮನ್ಮಾಲ ಸ್ವರೂಪಾಯ ಸದಾ ಮಂಗಲದಾರಿನೇ.
ಅದನ್ನ ರಕ್ಷಾಬಂಧನ ಅಂತೀವಿ. ಇವಾಗ ನಾವು ಮದುವೆ ಫಿಕ್ಸ್ ಮಾಡ್ಕೊಂಡಿರ್ತೀವಿ, ಕಾರಣಾಂತರಗಳಿಂದ ಇವಾಗ ಮದುವೆ ಮಾಡ್ಬೇಕು ಅಂದ್ರೆ ಲಕ್ಷಗಳು ಅಂತ ಚೌಲ್ಟ್ರಿ ಬುಕ್ ಮಾಡ್ತೇವೆ, ವಾದ್ಯದವರು ಮತ್ತೆ ಅಡಿಗೆ ಮಾಡೋರು, ಅಡಿಗೆ ಐಟಮ್ಸು, ಪುರೋಹಿತರು ಎಲ್ಲವನ್ನ ಬುಕ್ ಮಾಡ್ಕೊಂಡಿರ್ತೀವಿ. ಆದ್ರೆ ಕಾರಣಾಂತರಗಳಿಂದ ಕೆಲವು ನಮ್ಗೆ ಹೇಳಿ ಬರಲ್ಲ. ಯಾರೋ ನಮ್ಮ ಸಂಬಂಧಿಕರು, ಯಾರೋ ವಯಸ್ಸಾದವರು, ಇಲ್ಲದೆ ಕಾರಣಾಂತರಗಳಿಂದ ಏನೋ ಒಂದು ಸಮಸ್ಯೆ ಆದ್ರೆ ತೊಂದರೆ ಆಗ್ಬಿಟ್ರೆ ಮದುವೆ ನಿಂತೋಯ್ತು ಅಂತ. ಅದಕ್ಕೆ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ 9 ದಿನಗಳ ಮುಂಚೆನೆ ಹೆಣ್ಣಿಗ ಮತ್ತೆ ಗಂಡಿಗೆ ರಕ್ಷಾಬಂಧನ ಅಂತ ಕೈಗೆ ಕಂಗಣ ಧಾರಣೆಯನ್ನು ಮಾಡಿಕೊಂಡು ಅದರಲ್ಲಿ ವಾಸ್ಕಿ ಅನ್ನೋ ಒಂದು ಸರ್ಪವನ್ನ ಆವಾಹನೆ ಮಾಡಿಕೊಂಡು ಕೈಗೆ ಹೆಣ್ಣಿಗೆ ಗಂಡಿಗೆ ಕಂಕಣ ಧಾರಣೆಯನ್ನ ಮಾಡುದು ಅಂತ ಒಂದು ಅದು ರಕ್ಷಾ ಬಂಧನ ಅಂತ. ಇವತ್ತು ನಮ್ಮನ್ನ ರಕ್ಷಣೆ ಮಾಡ್ತಾರೆ. ಏನೋ ಸಹ ನಮ್ಗೆ ಆತಂಕ, ಕುರುಡು, ಯಾವುದೇ ಅಂಟುಗಳು ಯಾವುದು ಸಹ ಇರಲ್ಲ ಅಂತ ಒಂದು ರಕ್ಷಾಬಂಧನೆಯನ್ನ ನಾವು ಅಮ್ಮನವರಿಗೆ, ಸ್ವಾಮಿಗೆ ಕಂಕಣ ಧಾರಣೆ ಮುಖಾಂತರವಾಗಿ ಮಾಡಿಕೊಂಡು ಮಾಲೆಯನ್ನ ಹಾಕಿ ನಿಶ್ಚಿತಾರ್ಥ ಮಾಡಿ ಅಂತ ಒಂದು ಸ್ವಾಮಿಗೆ ಈಗ ಯಜ್ಞೋಪವೀತ ಈ ಒಂದು ಮದುವೆ ಅಂತ. ಒಂದು ಮದುವೆಗೆ ರಜ್ಜುಕೂಟ, ನಾರಕೂಟ, ನಕ್ಷತ್ರಕೂಟ, ಯೋನಿಕೂಟ, ಗಣ, ಗುಣ, ಪಾದ, ಗಳಿ, ವಿಗಳಿ, ರಾಹುಕಾಲ, ಗುಳಿಕಾಲ, ಯಮಗಂಧ ಕಾಲ, ಒಳ್ಳೆ ನಕ್ಷತ್ರ, ಒಳ್ಳೆ ಮುಹೂರ್ತ ಎಲ್ಲವನ್ನು ನೋಡಿ ಪುಷ್ಕರಾಂಶ ಅಂತೀವಿ. ಅದಕ್ಕೋಸ್ಕರವಾಗಿ ಗಲಿಯಿಂದ ತೆಗೆಯೋದು, ಬಿಗಡಿಯಿಂದ ಬಿಟ್ಬಿಡೋದು, ಮಧ್ಯದಲ್ಲಿರುವಂತ ಒಂದು ಸಮಯವನ್ನ 20 ನಿಮಿಷನೋ 22 ನಿಮಿಷನೋ 15 ನಿಮಿಷನೋ 14 ನಿಮಿಷನೋ ಇದನ್ನ ಪುಷ್ಕರಾಂಶ ಅಂತೀವಿ. ಅಂತ ಒಂದು ಪುಷ್ಕರಾಂಶದಲ್ಲಿ ಮಾಂಗಲ್ಯ ಧಾರಣೆಯನ್ನು ಮಾಡೋದು ಅಂತ. ಅದಕ್ಕೋಸ್ಕರವಾಗಿ ಅದನ್ನ ನಾವು ಮುಹೂರ್ತ ಅಂತ ಹೇಳ್ತೀವಿ. ಅದಕ್ಕೆ ಅಂತ ಒಂದು ಮುಹೂರ್ತವನ್ನ ಮಾಡೋದಕ್ಕೋಸ್ಕರವಾಗಿ ಅಮ್ಮ ಬರ್ಬೇಕಲ್ವ ಕಲ್ಯಾಣ ಮಂಟಪಕ್ಕೆ. ಅದಕ್ಕೋಸ್ಕರವಾಗಿ ಅಂತ ಒಂದು ಅಮ್ಮನನ್ನ ನಾವು ಕರೆದುಕೊಳ್ಳೋಣ. ಎಲ್ಲರೂ ಸಹ ಕರೆಯೋಣ. ಪದ್ಮಾವತಿಯನ್ನ, ಲಕ್ಷ್ಮಿಯನ್ನ, ರುಕ್ಮಿಣಿಯನ್ನ, ಆಂಡಾಯಿ ದೇವಿಯನ್ನ, ನೀಲಾದೇವಿಯನ್ನ, ಸೀತಮ್ಮನನ್ನ ಯಾವ ಹೆಸರು ಕರೆದ್ರು ಅಮ್ಮ ಜಗನ್ಮಾತೆ ಮಹಾಲಕ್ಷ್ಮಿಯಾಗಿ ಬರ್ತಾರೆ ಅಂತ ಒಂದು ಅಮ್ಮನನ್ನ ನೀವೆಲ್ಲರೂ ಸಹ ಗಟ್ಟಿಯಾಗಿ ಕಲ್ಲೂರಿಗೆ ಪ್ರತಿ ಮನೆಗೂ ಸಹ ಇನ್ವೈಟ್ ಮಾಡ್ಬೇಕು. ನೀವು ಹೇಳ್ರಿ, ಆದಿಲಕ್ಷ್ಮಿಗೆ ಸ್ವಾಗತಂ, ನೆಕ್ಸ್ಟ್ ಸುಸ್ವಾಗತಂ, ನೆಕ್ಸ್ಟ್ ಸ್ವಾಗತ ಸುಸ್ವಾಗತ ನೀವೇ ಗಟ್ಟಿಯಾಗಿ ಅಮ್ಮನ್ನ ಕರಿಬೇಕು. ಸುಮನ ಸರ್ವಂದಿತ ಅಮ್ಮ 8 ಲಕ್ಷ್ಮಿಗಳು ಅದು ಚೈನ್ ಲಿಂಕ್ ಆಗಿ ಬರ್ತದೆ. ಅತ ಅಂದ್ರೆ ಅಮ್ಮ ಸೇರ್ಕೊಳ್ಳೋದು ಅಂತ ಹೇಳ್ಕೊಳ್ರಿ. ಅತ ಧಾನ್ಯ ಮಹಾಲಕ್ಷ್ಮಿಗೆ ಸ್ವಾಗತಂ ಸುಸ್ವಾಗತಂ. ಗಟ್ಟಿಯಾಗಿ ಹೇಳ್ರಿ. ಮಹಾಲಕ್ಷ್ಮಿಗೆ ಶುಭವಾಗಲಿ, ಜಯವಾಗಲಿ. ಧೈರ್ಯ ಮಹಾಲಕ್ಷ್ಮಿಗೆ ಮಹಾಲಕ್ಷ್ಮಿಗೆ ಶುಭವಾಗಲಿ, ಜಯವಾಗಲಿ. ಗಜ
ದನಕ್ಕೆ ಯಾವಾಗಲೂ ಜಾಸ್ತಿ ಬರ್ತದೆ ಎಲ್ಲ ಕಡೆ. ಇಲ್ಲ ಇಲ್ಲಿ ಕಡಿಮೆ ಆಗೋದ್ರಿಂದ ಮನೆ ತುಂಬಾ ಜಾಸ್ತಿ ಇದೆ ಅಂತ ಹೇಳ್ರಿ. ದನ ಮಹಾಲಕ್ಷ್ಮಿಗೆ ಶುಭವಾಗಲಿ. ನಮೋಸ್ತುತೆ. ನಾರಾಯಣ ಅಂದ್ರೆ ಸ್ವಾಮಿ ಅಂತ, ನಾರಾಯಣಿ ಅಂದ್ರೆ ಅಮ್ಮ ಜಗನ್ಮಾತೆ. ಅದಕ್ಕೆ ಭಗವಂತ ನಾರಾಯಣಿ ಅಂತ ಪ್ರೀತಿಯಾಗಿ ಕರೀತಾರೆ ಅಮ್ಮನನ್ನ. ಅದಕ್ಕೋಸ್ಕರವಾಗಿ ಅಂತ ಒಂದು ಅಮ್ಮನನ್ನ ಮಾಂಗಲ್ಯದಲ್ಲಿ ನಾವು ಮದುವೆ ಮುಹೂರ್ತ ಫಿಕ್ಸ್ ಮಾಡಿದಾಗ್ಲೂ ಲಕ್ಷ್ಮಿಯನ್ನೇ ಪ್ರಾರ್ಥನೆ ಮಾಡ್ತೀವಿ. ಲಗ್ನ ಪತ್ರಿಕೆ ಬರೆಯುವಾಗ್ಲೂ ಲಕ್ಷ್ಮಿಯನ್ನೇ ಪ್ರಾರ್ಥನೆ ಮಾಡ್ತೀವಿ. ಲಗ್ನ ಪತ್ರಿಕೆ ಪೂಜೆ ಮಾಡುವಾಗ್ಲೂ ಲಕ್ಷ್ಮಿಯನ್ನೇ ಪ್ರಾರ್ಥನೆ ಮಾಡ್ತೀವಿ. ಮಾಂಗಲ್ಯ ಕನ್ಯಾದಾನ ಪಟ್ಟು ಮಾಂಗಲ್ಯ ಧಾರಣೆಯಲ್ಲಿ ಗೋವಿಂದ ಗೋವಿಂದ. ಸತ್ಯಭಾಮ ದೇವಿ ಪಾದ ಮೂಲಕ ಗೋವಿಂದ. ನಮಸ್ಕಾರ ಮಾಡ್ಕೊಂಡ್ರೆ ಅಲ್ಲಿಂದನೇ 2 ಕಾಲ ನಮಸ್ಕಾರ ಮಾಡ್ಕೊಂಡ್ರೆ ಮಾಂಗಲ್ಯಕ್ಕೆ ಮುಂದ್ಗಡೆ ಬರ ಸದಾ ಮಾಂಗಲ್ಯ ಶಕ್ತಿ ಸಂಪನ್ನ ಪೂರ್ವಕ ಜಗನ್ಮಾತ ಅನುಗ್ರಹ ಪ್ರಾರ್ಥನಂ ಸಮರ್ಪಯಾಮಿ. ಈ ಕಡೆ ಬಾ. ಮುಂದ್ಗಡೆ ಬರ. ಸಾಕ್ಬಿಡು. ಇಲ್ಲೇ ಗಿರೀಶ್ ಈ ಕಡೆ ನೋಡ್ರಿ. ಸುಲಗ್ನ ಸಾವಧಾನ ಸುಮೋಹ ಸಾವಧಾನ. ಇಲ್ಲೇ ಮುಂದ್ಗಡೆ ಒಂದು 2-3 ಕಾಲನ್ನ ತಗೊಳ್ರಿ. ಹಿಂಗೆ ಎತ್ಕೋಬಾರ್ದು. 2-3 ಕಾಲನ್ನ ತಗೋಬೇಕು. ರಮೇಶಣ್ಣ. ಅಮ್ಮ ಆಂಡಾಳ್ ದೇವಿ ಒಂದು ಕರದಲ್ಲಿ ಮಹಾಲಕ್ಷ್ಮಿಯಾಗಿ, ಪದ್ಮಾವತಿಯಾಗಿ, ನೀಲಾದೇವಿಯಾಗಿ, ರುಕ್ಮಿಣಿಯಾಗಿ, ಸತ್ಯಭಾಮ ದೇವಿಯಾಗಿ ನಮ್ಮ ಎಲ್ಲ ಮನೆಗಳಿಗೆ ಬರೋದಕ್ಕೋಸ್ಕರವಾಗಿ ಭಗವಂತ ಈ ಒಂದು ಕಲ್ಯಾಣವನ್ನ ಮಾಡಿಕೊಂಡು 3 ಮುಡಿಗಳನ್ನ ಹಾಕ್ತಿವಿ ಅಂತ. ಬ್ರಹ್ಮಮುಡಿ, ವಿಷ್ಣುಮುಡಿ, ಶಿವಮುಡಿ ಅಂತ 3 ಬಂದು ಏನು ಅಂದ್ರೆ, ಬ್ರಹ್ಮ ಅಂದ್ರೆ ಸರಸ್ವತಿ ಒಂದು ಜ್ಞಾನದ ಸಂಕೇತ, ವಿಷ್ಣು ಅಂದ್ರೆ ಮಹಾಲಕ್ಷ್ಮಿಯ ಐಶ್ವರ್ಯ ಸಂಕೇತ, ಈಶ್ವರ ಅಂದ್ರೆ ಪಾರ್ವತಿ ದೇವಿಯ ಒಂದು ಶಕ್ತಿಯ ಸಂಕೇತ ಅಂತ. ಅದಕ್ಕೆ 3 ಮುಡಿಗಳನ್ನ ಹಾಕಿ ಮಾಂಗಲ್ಯ ಧಾರಣೆ ಮಾಡೋದು ಅಂತ. ಅದಕ್ಕೆ ಈಗ ಅಂತ ಒಂದು ಮಾಂಗಲ್ಯ ಧಾರಣೆ ಮಾಡುವಂತ ಒಂದು ಸಂದರ್ಭ ಬಂದು ಅದಕ್ಕೆ ಎಲ್ಲರೂ ಸಹ ಪ್ರಾರ್ಥನೆ ಮಾಡ್ಕೊಂಡ್ರೆ ನಮಗಾದ ಮಾಂಗಲ್ಯ ಅಂತಂತೂ ನಾನೇನ ಮಮ ಜೀವನ ಏತನ ಅಂತ ಹೇಳ್ಕೊಂಡ್ಬಿಡ್ತೀವಿ. ಅಂದ್ರೆ ನನ್ನ ಜೀವನ ಅಂತ. ಭಗವಂತನಿಗೆ ಹಂಗ್ ಬರಲ್ಲ. ಭಗವಂತ ಮಂತ್ರನೇ ಬೇರೆ ಬರ್ತದೆ. ಅದಕ್ಕೆ ಆ ಮಂತ್ರವನ್ನ ಹೇಳ್ತೀನಿ, ನೀವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಆ ಮಂತ್ರವನ್ನ ಹೇಳ್ಕೊಳ್ರಿ. ಮಾಂಗಲ್ಯಂ ಕೇಳಿಸ್ತಿಲ್ಲ ನನಗೆ. ಮಾಂಗಲ್ಯಂ ತಂತು ನಾನೇನ ಜಗತ್ ರಕ್ಷಣ ಏತುನ ಕಂಠೆ ಅರ್ಪಣಂ ಶುಭಗೆ ಭಕ್ತಾನ ಮಂಗಳಂ ಕುರು. ನನ್ನ ಭಕ್ತರೆಲ್ಲ ಮಂಗಳವಾಗಿ
ಸುಭಿಕ್ಷವಾಗಿ ಅಷ್ಟೈಶ್ವರ್ಯಗಳಿಂದ ಎಲ್ಲ ಸದಾಕಾಲವಾಗಿ ನೆಮ್ಮದಿಯಾಗಿರ್ಲಿ ಅಂತ ಹೇಳ್ಬಿಟ್ಟು ಸ್ವಾಮಿ ಕಲ್ಯಾಣ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ಆ ಮಂತ್ರದ ಅರ್ಥ. ಇನ್ನೊಂದ್ಸಲ ಹೇಳ್ತೇನೆ. ಧರ್ಮೇಜ ಅರ್ಥೇಜ ನೆಕ್ಸ್ಟ್ ಕಾಮೇಜ ನಾತೆ ಚರಾಮಿ. ಯಾವುದನ್ನ ತಪ್ಪಂಗಿಲ್ಲ. ಹೆಣ್ಣು, ತಾಯಿ, ತಂದೆ, ಅಕ್ಕ, ಅಣ್ಣ, ತಮ್ಮ, ತಂಗಿ ಎಲ್ಲರನ್ನು ಬಿಟ್ಟು ಗಂಡನೇ ಸರ್ವಸ್ವ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಗೊತ್ತಿಲ್ಲ, ನಮ್ ಜಮೀನ್ ಇದೆಯಾ ಇಲ್ಲ ಅಂತ ಗೊತ್ತಿಲ್ಲ, ನಮ್ ಏನೇನಿದೆ ಅಂತ ಗೊತ್ತಿಲ್ಲ, ಎಲ್ಲವನ್ನು ಬಿಟ್ಟು ನಂಬ್ಕೊಂಡು ಬರ್ತಾರೆ ಒಂದು ಹೆಣ್ಣು. ಅದಕ್ಕೋಸ್ಕರವಾಗಿ ಹೆಣ್ಣಿಗೆ ನಾವು ಮೋಸ ಮಾಡ್ತೀರಾ. ಹೆಣ್ಣನ್ನ ನಮ್ಮ ಕಣ್ಣೆಂಗೋ ಅಂತ ಒಂದು ಕಣ್ಣಿನ ರೀತಿಯಲ್ಲಿ ಹೆಣ್ಣನ್ನ ಗೌರವಿಸಿ ಪ್ರೀತಿಯಾಗಿ ವಿಶ್ವಾಸವಾಗಿ ಶಾಂತಿಯಾಗಿ ನೆಮ್ಮದಿಯಾಗಿ ಸದಾಕಾಲವಾಗಿ ಆನಂದವಾಗಿ ನೋಡ್ಕೊಳ್ಳೋದನ್ನ ಹೆಣ್ಣಿನ ಒಂದು ಶಕ್ತಿಯಾಗಿ ನಾವು ನೋಡಿದಾಗ ಆ ಹೆಣ್ಣು ನಮ್ಮ ಮನೆಗೆ ಒಂದು ಕೀರ್ತಿಯನ್ನು ತಗೊಂಡ್ಬಂದು ನಮ್ಮ ವಂಶವನ್ನು ಅಭಿವೃದ್ಧಿಗೊಳಿಸಿ ನಮ್ಮ ಒಂದು ಕುಟುಂಬವನ್ನು ನಿಲ್ಲಿಸುವಂತ ಒಂದು ಶಕ್ತಿ ಒಂದು ಹೆಣ್ಣಿಗಿದೆ. ಅದಕ್ಕೆ ನಾವು ಆ ಹೆಣ್ಣನ್ನ ಗೌರವಿಸಬೇಕು ಅಂತ ಶಾಸ್ತ್ರ ಹೇಳ್ಕೊಡ್ತದೆ. ಅಂತ ಒಂದು ದೇವಿಯನ್ನ ಸ್ವಾಮಿಯನ್ನ ಒಪ್ಪಿಕೊಂಡು ಈಗ ಮಾಂಗಲ್ಯ ಧಾರಣೆಯನ್ನ ಮಾಡ್ತಾ ಇದ್ದಾನೆ. 3 ಮುಡಿಗಳನ್ನ ಹಾಕಿ ಹೇಳ್ಕೊಳ್ರಿ. ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವ ಪ್ರಸಾದಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಸುರಜ್ಞ ಸಾವಧಾನ ಸುಮುಹೂರ್ತ ಸಾವಧಾನ ಶ್ರೀ ಆಂಡಾಳ್ ದೇವಿ ರುಕ್ಮಿಣಿ ದೇವಿ ಸತ್ಯಭಾಮ ದೇವಿ ವೇಣುಗೋಪಾಲ ಸ್ವಾಮಿ ಧ್ಯಾನ ಸಾವಧಾನ. ಸಾವಧಾನ ಅಂದ್ರೆ ಎಚ್ಚರಿಕೆ ಅಂತ. ಒಂದು ಮಾಂಗಲ್ಯ ಧಾರಣೆ ಮಾಡುವಾಗ ಗಲಾಟೆ ಮಾಡ್ತೀರಾ, ಆ 3 ಮುಡಿಗಳು ಹಾಕೋದನ್ನ ನಾವು ನೋಡಿದ್ರೆ ಮಹತ್ತರವಾದಂತಹ ಒಂದು ಶಕ್ತಿ ನಮಗೆ ಭಗವಂತನಿಂದ ಸಿಗ್ತದೆ ಅಂತ ಶಾಸ್ತ್ರ ಹೇಳ್ತದೆ. ಅದಕ್ಕೆ ಕಲ್ಯಾಣ ಮಂಟಪಕ್ಕೆ ಹೋಗಿದ ತಕ್ಷಣ ಎತ್ತಗಡೆ ಬಿಸಿಲು ಬಿಟ್ಟು ಕೆಳಗಡೆ ದೂರ್ ಬಿಡ್ತೀವಿ. ತಲ ಪ್ರಯೋಜನ ಆಗಿದೆ ಅಲ್ಲಿಗೆ ಮನೆ ಅದಕ್ಕೋಸ್ಕರವಾಗಿ ಅವರು ಭಕ್ತಿಯಿಂದ ನಮ್ಮ ಪ್ರಧಾನ ಅರ್ಚಕರಾದಂತಹ ಒಂದು ಶ್ರೀನನ್ನವರು ಮಾಂಗಲ್ಯ ಧಾರಣೆ ಆಗ್ತದೆ. ಅದಕ್ಕೋಸ್ಕರವಾಗಿ ಎಚ್ಚರಿಕೆ ಸಾವಧಾನ. ಗೋವಿಂದ ಗಟ್ಟಿಯಾಗಿ ಹೇಳ್ಬೇಕು. ಗೋವಿಂದ ಸಾವಧಾನ ಸುಮೋತ ಸಾವಧಾನ. ಅಕ್ಷತೆಯನ್ನ ಸಮರ್ಪಣೆಯನ್ನು ಮಾಡೋದು ಅದು ತಲಂಬರ ಸೇವೆ ಅಂತ. ಅದಕ್ಕೋಸ್ಕರವಾಗಿ ಈಗ ತಲಂಬರ ಆಗ್ತದೆ. ಸ್ವಾಮಿ ಕಲ್ಯಾಣ ಆಗಿದೆ. ಈಗ ಅಮ್ಮನನ್ನ ಕರ್ಕೊಂಡು ಮದುವೆ ಆಗೋಯ್ತಾ? ಅರ್ಥ ಮದುವೆ ಆಗಿದೆ. ಇನ್ನು ಅರ್ಥ ಮದುವೆಗೆ ಎಲ್ಲಿಗೆ ಹೋಗ್ಬೇಕು? ಸಪ್ತಪದಿ ಅಂತ 7 ಹೆಜ್ಜೆಗಳನ್ನ ಅಮ್ಮನ ಜೊತೆ ನಡ್ಕೊಂಡು ಕೈ ಹಿಡ್ಕೊಂಡು ನಮ್ಮ ಮನೆಗಳಿಗೆ ಎಲ್ಲ ಪ್ರತಿ ಮನೆಗೂ ಬಂದು ಅಮ್ಮನ ಅನುಗ್ರಹವನ್ನ ಕೊಡ್ತಾನೆ ಕೃಷ್ಣ ಪರಮಾತ್ಮ ವೇಣುಗೋಪಾಲ ಸ್ವಾಮಿ. ಅದಕ್ಕೋಸ್ಕರವಾಗಿ ಅದಕ್ಕೆ ಯಾರು ಕರ್ಕೊಂಡ್ ಬರ್ತಾರೆ? ಗರುಡ ಆಂಜನೇಯ ಸ್ವಾಮಿ ಅಂತ. ಅದಕ್ಕೆ ಅಂತ ಒಂದು ಸ್ವಾಮಿ ಅಮ್ಮನ ಜೊತೆ ಮೊದಲನೇ ಹೆಜ್ಜೆ ಆಗಿ ಹೆಜ್ಜೆ ಒಂದನ್ನ ಇಟ್ಟು ಅನ್ನಕ್ಕಾಗಿ ಅನುಸರಿಸು ಏಕವಿಷ ವಿಷ್ಣು ಸ್ವಾನೇತು ಅಂತ. ಇಷ್ಟೆಲ್ಲ ನಾವು ಕಷ್ಟಪಡೋದು ಅನ್ನಕ್ಕೋಸ್ಕರ.
కోసకరವಾಗಿ లక్షాధికారైన లవణమన్నమే గాని మెరుగు బంగారు లింగబోడు విత్త మార్చిన చేసే విధ వీకుట గాని ಕೂಡ పెట్టిನ ಸೊಮ್ಮು ಕೂಡ ರಾದು ಎಷ್ಟೇ ಸಂಪಾದನೆ ಮಾಡ್ಲಿ ನಾವು ಏನೇನ್ ಸಂಪಾದನೆ ಮಾಡಿದ್ರು ಸಹ ಅಮ್ಮ ಕೊಟ್ಟಿರುವಂತ ಒಂದು ಭಿಕ್ಷೆ ಇಷ್ಟೆಲ್ಲ ನಾವು ಕಷ್ಟಪಡೋದು ಅನ್ನಕ್ಕೋಸ್ಕರವಾಗಿ ಬಂಗಾರ ವಜ್ರ ವೈಡೂರ್ಯ ದುಡ್ಡು ತಿನ್ನಕ್ಕಾಗಲ್ಲ ಅದಕ್ಕೆ ಅನ್ನಪೂರ್ಣೇಶ್ವರಿಯಾಗಿ ಧಾನ್ಯ ಲಕ್ಷ್ಮಿಯಾಗಿ ನಮ್ಮ ಮನೆಗೆ ಅಮ್ಮನ ಜೊತೆ ವೇಣುಗೋಪಾಲ ಸ್ವಾಮಿ ಮೊದಲನೇ ಹೆಜ್ಜೆಯಾಗಿ ಬರ್ತಾ ಇದ್ದಾರೆ ಅಂತ ಅದಕ್ಕೆ ಮನೆಗೆ ಯಾರನ್ನ ಬರ್ಲಿ ಶತ್ರು ಬರ್ಲಿ ಪ್ರೀತಿಯಾಗಿ ಮಾತನಾಡಿಕೊಂಡು ಅವ್ರನ್ನ ಕರೆದು ಊಟವನ್ನ ಇಡೋದು ಇಲ್ಲದ್ರೆ ಒಂದು ಹಣ್ಣು ಕೊಡೋದು ಏನೋ ಒಂಚೂರು ಕಾಫಿಯನ್ನು ಕೊಡೋದು ಈ ಸೇವೆಯನ್ನ ಮಾಡಬೇಕು ಅಂತ ಅದಕ್ಕೋಸ್ಕರವಾಗಿ ಯಾರೋ ಒಂದು ಯಜಮಾನ್ರು ಒಬ್ಬ ಫ್ರೆಂಡ್ ಯಾರೋ ಒಂದು ಕರ್ಕೊಂಡ್ ಬಂದ್ರೆ ಏನೋ ಒಂದು ಕಾಫಿನೋ ಟೀನೋ ಮಾಡು ಅಂತ ಹೇಳಿದ್ರೆ ನೆನ್ನೆ ಹೇಳಿದ್ದೇನೋ ಗ್ಯಾಸ್ ಹೋಗಿದೆ ಅಂತ ಅಂದ್ರೆ ಹೋಯ್ತು ಯಜಮಾನ್ ಪಾಪ ಅದಕ್ಕೆ ಇಷ್ಟು ಕರ್ಕೊಂಡು ಬಂದಿದ್ದು ಅದು ಹೋಯ್ತು ಅದಕ್ಕೆ ಯಾವತ್ತೂ ಸಹ ಯಜಮಾನ್ರಿಗೆ ಸಪೋರ್ಟ್ ಮಾಡಂಗೆ ಪ್ರೀತಿಯಾಗಿ ನಡ್ಕೋಬೇಕು ಅದು ಸೀತಮ್ಮ ನಮ್ಗೆ ತೋರಿಸ್ಕೊಟ್ಟಿರುವಂತಹದ್ದು 14 ವರ್ಷ ವನವಾಸಗಳಲ್ಲಿ ತನ್ನ ಸುಖ ಸಂತೋಷಗಳನ್ನ ಬಿಟ್ಟು ನಮಗೆ ಆ ಕಷ್ಟಗಳೆಲ್ಲ ಸಹ ತಿಳಿಸ್ಕೊಟ್ಟಿರುವಂತ ಅಮ್ಮ ಧರ್ಮವಾಗಿ ಸೀತಮ್ಮ ಅದಕ್ಕೆ ನಾವು ಸೀತಮ್ಮನ ತರ ಇರ್ಬೇಕು ರಾಮನ್ ತರ ಇರ್ಬೇಕು ಅಂತ ಪ್ರತಿ ಎಲ್ಲೇ ಮದುವೆ ಮಾಡ್ಲಿ ಸೀತಾರಾಮನನ್ನೇ ನಾವು ತಿಳ್ಕೊಳ್ಳೋದು ಅಂತ ಅಷ್ಟು ಒಂದು ಗಟ್ಟಿಯಾಗಿ ಆ ಮನಸ್ಸನ್ನ ಏಕಾಗ್ರತೆಯಿಂದ ಭಕ್ತಿಯಿಂದ ಧರ್ಮದಿಂದ ಪಾಲನೆ ಮಾಡಿರುವಂತ ಸೀತಾರಾಮ ಅಂತ ಅದಕ್ಕೆ ಮೊದಲನೇ ಹೆಜ್ಜೆಯನ್ನ ಅನ್ನಪೂರ್ಣೇಶ್ವರಿಯಾಗಿ ನಮಗೆಲ್ಲ ಧಾನ್ಯವನ್ನ ಕೊಡೋದಕ್ಕೆ ಬರ್ತಾ ಇದ್ದಾರೆ ಅಮ್ಮ ಸ್ವಾಮಿ ಜಯ ವಿಷ್ಣು ಸ್ವಾಮಿ ಹೆಜ್ಜೆ ಎರಡನ್ನು ಇಟ್ಟು ಬಲದಾಭಿವೃದ್ಧಿಗೊಳಿಸುವಂತ ಅದಕ್ಕೋಸ್ಕರವಾಗಿ ಒಂದು ಕೈಯಲ್ಲಿ ಚಪ್ಪಾಳೆ ಆಗಲ್ಲ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಒಂದು ಬಂಡೆಗೆ ಒಂದು ಚಕ್ರ ಇದ್ರೆ ಅದು ವಾಲು ಬರ್ತದೆ ಎರಡು ಚಕ್ರ ಇದ್ರೆ ಸರಳವಾಗಿ ಹೋಗ್ತದೆ ಅಂತ ಅದಕ್ಕೆ ಒಬ್ಬರಿಗೆ ಅಮ್ಮನ ಜೊತೆ ಸ್ವಾಮಿ ಸೇರ್ಕೊಂಡು ನಮ್ಮ ಜೀವನವನ್ನ ಸಕ್ರಮವಾಗಿ ನಡೆಸೋದಕ್ಕೆ ಬಲವನ್ನ ಕೊಡೋದಕ್ಕೋಸ್ಕರವಾಗಿ ಅಮ್ಮ ಎರಡನೇ ಜಯಂತಿಗೆ ಸ್ವಾಮಿ ಜೊತೆ ಬರ್ತಾ ಇದ್ದಾಳೆ ಅಂತ ತ್ರಿನಿವೃತಾಯ ವಿಷ್ಣು ಸ್ವಾಮಿ ಇತ್ತು ಹೆಚ್ಚು ಮೂರನೇ ಇಟ್ಟು ಧನವ ಹೆಚ್ಚಿಸು ಧನಲಕ್ಷ್ಮಿ ದುಡ್ಡು ಇರಬೇಕು ಅಂತ ದುಡ್ಡಿಲ್ಲ ಅಂದ್ರೆ ನಮ್ಮ ಸ್ವಂತದವರೇ ಅಲ್ಲ ಅಂತಾರೆ ಕುಡವಲ್ ಕೂಡರು ಕೂಸ ನೀರು ನಿಷ್ಕಾಲ ಪಲ್ಗಂಡವಲ್ ಕೊಡುವಲ್ ಹೋಗ್ಬಿಟ್ಟವಲ್ ಲಕ್ಷ್ಮಿ ಕಟಾಕಿ ಏ ಕ್ಷಣಂ ಅಂತ ನಮ್ಮಲ್ಲಿ ದುಡ್ಡಿರಲ್ವಾ ನಮ್ಮ ಸ್ವಂತದವರೇ ನಮ್ಗೆ ಗೊತ್ತಿಲ್ಲ ಅಂತಾರೆ ಕುಡವಲ್ ಕೂಡರು ನಮ್ಮವ್ರು ಬೇರೆ ಗೊತ್ತಿಲ್ಲ ಅಂತಾರೆ ಕೂಸ ನೀರು ಅಕಸ್ಮಾತ್ ಮದುವೆ ಮಾಡ್ಕೋಬೇಕು ಅಂದ್ರೆ ಹುಡುಗಿನ್ ಕೊಡೋಲ್ಲ ಏನಿದೆಪ್ಪ ಅವ್ನ ಗತಿ ಏನು ಇಲ್ಲ ಅಂತ ಅಕಸ್ಮಾತ್ ಸುಳ್ಳ ಬಲ್ಲ ಏನೋ ಮಾಡಿ ಹುಡುಗಿನ ಕರ್ಕೊಂಡ್ ಬಂದ್ಬಿಟ್ರೆ ಮನೆಗೆ ಬಂದು ನೋಡ್ತಾಳೆ ಮನೆಯಲ್ಲಿ ಏನು ಇರಲ್ಲ ಏನ್ ನಾವು ಸಂಪಾದನೆ ಮಾಡ್ಕೊಂಡು ಬರ್ಬೇಕು ಅಂತ ಹೇಳ್ಬಿಟ್ಟು ಯಜಮಾನಿಗೆ ಹೋಗಿದ್ದಾಳೆ ಆಯಪ್ಪನ ಆಚೆಗಡೆ ಹೋಗೋಷ್ಟಲ್ಲಿ ಯಾರೋ ಒಂದು 10 ರೂಪಾಯಿ ಸಾಲ ಮಾಡಿರ್ತಾರೆ ಮನೆಗೆ ಹೋಗ್ರು ಅಂತ ಅವ್ರು ನೋಡಿದ ತಕ್ಷಣ ಕಾಸು ಕೇಳ್ತಾರೆ ಅವಾಗ ಏನ್ ಮಾಡೋದು ಕಾಸು ಕೊಡ್ಲೇಬೇಕು ಸಾಲ ಮಾಡಿರ್ತಾರೆ ಈ ಕಷ್ಟಕ್ಕೆ ಯಾವಾಗ ಬರ್ತದೆ ತಲಗುಂಡಂ ತಲಗೇರಿ ಬರ್ ಅದಕ್ಕೋಸ್ಕರವಾಗಿ ಸಾಲ ಇದ್ದೀರ ನಮ್ಗೆ ಎಷ್ಟು ಜೀವನ ಇದ್ರೆ ಅಷ್ಟನ್ನ ನಾವೇನ್ ಸಂಪಾದನೆ ಮಾಡ್ತೀವೋ ಅದು 10 ಭಾಗದಷ್ಟು ಮಾತ್ರ ನಮ್ಮ ಜೀವನಕ್ಕೆ ಉಪಯೋಗಿಸ್ಕೊಂಡು ಯಾವುದೇ EMI ತಗೊಳ್ತೀರ ಎಲ್ಲವನ್ನು ಸಹ ಸಕ್ರಮವಾಗಿ ನಡ್ಕೊಂಡು ಹೋದ್ರೆ ಆರೋಗ್ಯ ಚೆನ್ನಾಗಿರ್ತದೆ ಟೆನ್ಷನ್ ಇರಲ್ಲ ಟೆನ್ಷನ್ ಇಲ್ಲ ಅಂದ್ರೆ BP ಇರಲ್ಲ BP ಇಲ್ಲ ಅಂದ್ರೆ ಶುಗರ್ ಇರಲ್ಲ ನೆಮ್ಮದಿಯಾಗಿರ್ತೀವಿ ಅಂತ ಅದಕ್ಕೆ ನಾವು ನೆಮ್ಮದಿಯಾಗಿರ್ಬೇಕು ಅಂದ್ರೆ ಕೆಲವು ನಮ್ಮ ಬಾಧ್ಯತೆಗಳನ್ನ ನಮ್ಮ ಒಂದು ಜೀವನ ಶೈಲಿಯನ್ನ ರೂಪಿಸ್ಕೋಬೇಕು ಅಂತ ನಮ್ಗೆ ಶಾಸ್ತ್ರ ಹೇಳ್ಕೊಡ್ತಾ ಇದೆ ಅಮ್ಮ ಅದಕ್ಕೋಸ್ಕರವಾಗಿ ಅಂತ ಒಂದು ಧನವ ಹೆಚ್ಚಿಸು ಧನಲಕ್ಷ್ಮಿಯಾಗಿ ನಿಮ್ಮ ಮನೆಗೆ ಬರ್ತಾ ಇದ್ದೀನಿ ಅದಕ್ಕೆ ಕಷ್ಟಪಟ್ಟು 24 ಗಂಟೆ ಅಂದ್ರೆ ಅದನ್ನ 3 ಭಾಗ ಮಾಡಬೇಕು ಅಂತ 3 ಭಾಗ ಅಂದ್ರೆ ಹೆಂಗೆ 8 ಮೂರ್ಲ 24 8 ಗಂಟೆಗಳು ಯಾವತ್ತು ಜೀವನದಲ್ಲಿ ಇಟ್ಟು ಮಮತೆಯ ಮನೆಯಾಗು ಯಾವತ್ತು ಪ್ರೀತಿ ವಿಶ್ವಾಸ ಇರ್ಬೇಕು ಮಮತೆ ಇರ್ಬೇಕು ಯಾವಾಗಲೂ ನಗುಮುಖ ಇರ್ಬೇಕು ಆ ಮನೆಯಲ್ಲಿ ಐಶ್ವರ್ಯ ಇರ್ತದೆ ಯಾರು ಪ್ರೀತಿಯಾಗಿ ಮಾತಾಡ್ತಾರೋ ನಮ್ಮ ಮಕ್ಕಳಿಗೆ ನಾವು ಅದೇ ಕಲಿಸ್ಕೊಟ್ಟಿಲ್ಲ ಯಾರೋ ಒಬ್ರು ಬರ್ತಾರೆ ಸ್ನೇಹಿತರು ಇವಾಗ ಅಪ್ಪನ ಜೊತೆ ಬರುವಂತವ್ರು ಅಮ್ಮನ ಸ್ನೇಹಿತರು ಯಾರೋ ಒಬ್ರು ಬಂದ್ರೆ ಮಕ್ಕಳ ಕಾಲ ಮೇಲೆ ಕಾಲ ಹಾಕೊಂಡು ಕೇರ್ ಮಾಡೋದು ಅದಕ್ಕೆ ಮಕ್ಕಳಿಗೆ ಯಾವತ್ತು ನಾವು ಸಂಸ್ಕಾರವನ್ನ ಕಲಿಸ್ಕೊಡ್ಬೇಕು ಕಷ್ಟವನ್ನ ಕಲಿಸ್ಕೊಡ್ಬೇಕು ಹೆಂಗೆ ನಡಿಬೇಕು ಹೆಂಗ್ ಬದುಕಬೇಕು ಅಂತ ದಯವಿಟ್ಟು ಕಲಿಸ್ಕೊಡ್ಬೇಕು ಮಕ್ಕಳಿಗೆ ಇದೇ ಸಂಸ್ಕಾರ ಅಂದ್ರೆ ಬೈಬಲ್ ಅಲ್ಲಿ ಹೋಗ್ಬೇಡ್ರಿ ಜ್ಞಾಪಕ ಇಟ್ಕೊಳ್ರಿ ಒಳ್ಳೆ ಸಂಸ್ಕಾರ ಬೇಕು ಅಂದ್ರೆ
ಓಸಾಮ ಬಿನ್ ಲಾಡೆನ್ ವೀರಪ್ಪನ ಸಂತಾನ ಬೇಕು ಅಂದ್ರೆ ನೀವು ಅವೆಲ್ಲ ನೋಡ್ರಿ. ಸ್ವಾಮಿ ವಿವೇಕಾನಂದ, ನರೇಂದ್ರ ಮೋದಿ ಇಂಥವ್ರು ಒಳ್ಳೆ ಸಂತಾನ ಬೇಕು ಅಂದ್ರೆ ಜ್ಞಾಪಕ ಇಟ್ಕೊಳ್ರಿ. 5 ತಿಂಗಳಿಗೆ ಪ್ರೆಗ್ನೆನ್ಸಿ ಗರ್ಭಿಣಿ ಅವರು 4 ಮನೆ ಕಟ್ಟೋದು ಕಾಡ್ತಾರೆ ಇದ್ದಾರೆ ಅಂದ್ರೆ ಪಕ್ಕದ ಮನೆಯವರು ಅವರೇ ಮಾಡ್ಬೇಕು ಅಂತಿಲ್ಲ. ಅವರಿದ್ದಾರೆ, ಅವ್ರು ತಂದಿದ್ದಾರೆ. ನಮ್ಗಿಲ್ಲ, ನಮ್ಗೆ ಇದೇ ಗುಡ್ಸು ಮನೆನೇ ನಮ್ಗೆ ಅನುಮಾನ ಇದ್ದಲ್ಲ. ಅದಕ್ಕೋಸ್ಕರವಾಗಿ ಅನುಕೂಲದಿಂದಲಾಗು ಏನಿದೆ ಅದನ್ನ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ಬೇಕು ಅಂತ ಹೇಳ್ಕೊಡ್ತಾ ಇದೆ ಶಾಸ್ತ್ರ. ಅದಕ್ಕೋಸ್ಕರವಾಗಿ ನಮ್ಗೆ ಏನಿದೆ ಅದನ್ನ ಪ್ರೀತಿಯಾಗಿ ಭಗವಂತ ಕೊಟ್ಟಿರೋದನ್ನೇ ಅದನ್ನ ನಾವು ಅನುಕೂಲ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕು ಅಂತ 6ನೇ ಹೆಜ್ಜೆ. ಸಪ್ತ ಸತ್ಯಪ್ರಿಯ ವಿಷ್ಣು ಸ್ವಾಮಿ ಅಂತ ಹೆಜ್ಜೆ ಹೇಳನ್ನು ಇಟ್ಟು ಸಖಿಯಾಗಿ ಭಾಗಗಳ ಶಾಸ್ತ್ರದಲ್ಲಿ ಹೆಂಡತಿ ವೈಪು ಪೈಪು ಅಂತ ಹೇಳಿಲ್ಲ. ವೈಪು ಇಲ್ಲ, ಪೈಪು ಇಲ್ಲ, ಬರೀ ಸಖಿ ಅಂದ್ರೆ ಗೆಳತಿ ಅಂತ. ನಮ್ಗೆ ಏನೇ ಕಷ್ಟಗಳು ಬಂದ್ರೆ ನಮ್ ಫ್ರೆಂಡ್ ಅಲ್ಲಿ ಯಾರನ್ನ ಕ್ಲೋಸ್ ಆಗಿದ್ದ ಅವ್ರ ಹತ್ರ ಹೇಳ್ತೀವಿ, ನನಗಿಂತ ಒಂದು ಕಷ್ಟ ಬಂದಿದೆ ಅಂತ. ಅದಕ್ಕೆ ಜೀವನದಲ್ಲಿ ಅನೇಕ ಕಷ್ಟ ಕಾರ್ಪಣ್ಯಗಳು ಜಾಸ್ತಿ. ಯಾವ ಸಕಾಲಕ್ಕೆ ಏನೇ ತೊಂದರೆಗಳಾಗ್ತದೆ ಗೊತ್ತಿಲ್ಲ. ಅದಕ್ಕೆ ನಮ್ಗೆ ಸಪೋರ್ಟ್ ಮಾಡೋದಕ್ಕೆ ಗೆಳತಿಯಾಗಿದ್ದಾಳೆ ನಮ್ಮ ಒಂದು ಧರ್ಮಪತ್ನಿ. ಅದಕ್ಕೋಸ್ಕರವಾಗಿ ಅಂತ ಒಂದು ಗೆಳತಿಯಾಗಿ ಏನೇ ಕಷ್ಟಗಳು ಬಂದ್ರೆ ಫ್ರೆಂಡ್ಸ್ ಆಗಿ ಜೀವನದಲ್ಲಿ ಇರ್ಬೇಕು, ಸುಖ ದುಃಖಗಳು ಹಂಚ್ಕೋಬೇಕು, ಗೆಳತಿಯಾಗಿರ್ಬೇಕು ಅಂತ ಹೇಳ್ಬಿಟ್ಟು ಶಾಸ್ತ್ರ ನಮ್ಗೆ ಹೇಳ್ಕೊಟ್ಟಿದೆ. ಅದೇ ಈ ಒಂದು ಸಪ್ತಪದಿಯ ಒಂದು ಸಂದೇಶ ಅಂತ ಒಂದು ಭಗವಂತ ಅಮ್ಮನ ಜೊತೆ ಬಂದು ಈ ಎಲ್ಲ 5 ಕುಟುಂಬದವರು ಅಮ್ಮನವರಿಗೆ, ಸ್ವಾಮಿ ಅವರಿಗೆ ಓದಿಸಿರುವಂತಹ 100 ರೂಪಾಯಿಗಳು ಹೇಳಿಕೊಡ್ರು. ಅಶ್ವತ್ಥಪ್ಪ ಕುಟುಂಬದವರು ಅಮ್ಮವರಿಗೆ, ಸ್ವಾಮಿ ಅವರಿಗೆ 100 ರೂಪಾಯಿಗಳು. ಹೆಸರು ಗೋಪಾಲಗೌಡ ಕುಟುಂಬದವರು ಅಮ್ಮನವರಿಗೆ, ಸ್ವಾಮಿನವರಿಗೆ ಅರ್ಪಣೆ ಮಾಡಿರುವಂತಹ ಒಂದು 200 ರೂಪಾಯಿಗಳು. ನಾಗರಾಜ್ ಕುಟುಂಬದವರು ಅಮ್ಮವರಿಗೆ, ಸ್ವಾಮಿಯವರಿಗೆ ಇಚ್ಚಿನ 100 ರೂಪಾಯಿಗಳು. ಹೇಳಿ ಸರ್, ಹೇಳಿ ಸರ್. ಚಂದ್ರಪ್ಪ ಕುಟುಂಬದವರು ಅಮ್ಮವರಿಗೆ, ಸ್ವಾಮಿಯವರಿಗೆ 500 ರೂಪಾಯಿಗಳು. ಕೊನೆಗೌಡ ಕುಟುಂಬದವರು ಅಮ್ಮವರಿಗೆ, ರುಕ್ಮಿಣಿ ದೇವಿಗೆ, ಆಂಡಾಳ್ ದೇವಿಗೆ, ವೇಣುಗೋಪಾಲ ಸ್ವಾಮಿಗೆ 500 ರೂಪಾಯಿಗಳು. ಅಪ್ಪ ಅಮ್ಮ ಹೆಸರು ಭವ್ಯ ಮೋಹನ್. ಬೃಂದ ಕುಟುಂಬವರ ಅಮ್ಮವಾರಿಗೆ, ಸ್ವಾಮಿಯವರಿಗೆ 100 ರೂಪಾಯಿಗಳು. ಶ್ರೀನಿವಾಸ್ ಕುಟುಂಬವರು ಅಮ್ಮವಾರಿಗೆ, ಸ್ವಾಮಿಯವರಿಗೆ 100 ರೂಪಾಯಿಗಳು. ದೇವರಾಜ್ ಕುಟುಂಬವರು ಅಮ್ಮವಾರಿಗೆ, ಸ್ವಾಮಿಯವರಿಗೆ 100 ರೂಪಾಯಿಗಳು. ಚೌಡಪ್ಪ ಕುಟುಂಬವರು ಅಮ್ಮವಾರಿಗೆ, ಸ್ವಾಮಿಯವರಿಗೆ 100 ರೂಪಾಯಿಗಳು. ಬಚ್ಚರೆಡ್ಡಿ ಕುಟುಂಬವರು ಅಮ್ಮವಾರಿಗೆ, ಹೌದು ಸಿಕ್ಕಾಪಟ್ಟೆ. ಜಯರಾಮ್ ರೆಡ್ಡಿ ಕುಟುಂಬವರು ಅಮ್ಮವಾರಿಗೆ, ಸ್ವಾಮಿಯವರಿಗೆ 500 ರೂಪಾಯಿಗಳು. ಗೋಪಾಲ್ ರೆಡ್ಡಿ ಕುಟುಂಬವರು ಕುಟುಂಬವರು ಅಮ್ಮವಾರಿಗೆ, ಸ್ವಾಮಿಯವರಿಗೆ ಅವ್ರಿಗೆ ಯಾರೋ ಗೊತ್ತಿಲ್ಲ. 100 ರೂಪಾಯಿ. ಜಯರಾಮ್ ರೆಡ್ಡಿ ಪ್ರಿನ್ಸಿಪಾಲ್ ಅಮ್ಮವಾರಿಗೆ, ಸ್ವಾಮಿಯವರಿಗೆ ಇಲ್ಲ ಇಲ್ಲ ನಾವು 200 ರೂಪಾಯಿಗಳು. ಅಮ್ಮವಾರು, ಸ್ವಾಮಿಯವರಿಗೆ ಸಕಲ ವಿದ್ಯಾ ಪಾರಂಗತಾ ಪೂರ್ವಕ ಮರ್ಗತಾ ನಾಮ್ನೆ ಶಾರದಾ ದೇವಿ ಕೃಪಾ ಕಟಾಕ್ಷ ಪೂರ್ವಕ ಸರಸ್ವತಿ ಅನುಗ್ರಹ ಸಿದ್ಧಾರ್ಥಂ ಅರ್ಪಣ చేసిన 10,000 ರೂಪಾಯಿಗಳು. ರಮೇಶ್ ಕುಟುಂಬವರು ಅಮ್ಮವಾರಿಗೆ, ಸ್ವಾಮಿಯವರಿಗೆ 100 ರೂಪಾಯಿಗಳು. ಇನ್ನೇನ ಇದ್ದೀರಾ? ಎಲ್ಲ ನಿಂತ್ಕೊಳ್ರಿ, ಎಲ್ಲ ನಿಂತ್ಕೊಳ್ರಿ. ಶ್ರೀರಾಮಾನುಜ ಗೋಪಾಲ ಶ್ರೀರಾಗಮನಾಯ ಶ್ರೀರಾಗಂ ಅದೇ ರೈತನ ಆತ್ಮಹತ್ಯೆ ಮಾಡ್ತಾ ಇದೆ. ಮೆಡಿಕಲ್ ಕಾಲೇಜ್ ಆಂಧ್ರ ಲಾಸ್ಟ್ ವಾರ ಕೂಡ ಜಾಯ್ನ್ ಆಗ್ತಾರೆ.
ಬಿಟ್ಟು ಕೇಳೋದು ಏ ಬಾಮ ಇಲ್ಲ ಎಲ್ಲರೂ ಕೂಡ ಏನ್ ಮೇಡಮ್ ಸೂಪರ್ ಏ ಬಾಯಿಲೆ ಬಿಡು ಇಲ್ಲ ಸುಮ್ಮನೆ ಬೈಕ್ ಇಲ್ಲಿ ನಿಂತ್ಕ ನಮ್ಮನ್ ಭರತ್ ಫೋನ್ ಕಳಿಸ್ಬಿಡಪ್ಪ ಇಲ್ಲಿ ಹೇಗಿದ್ರಲ್ಲನ ಹ್ಞೂ ಅವನು ಅವ್ರ ಅಕ್ಕನವ್ರು ಕಳಿಸ್ತಾನೆ మీరందరూ రైట్ సైడ్ పెట్టండి ಏನಪ್ಪ ಏನು ಸಮಾಚಾರ ಅಣ್ಣ ಇಲ್ಲಿ ನೀನು ಮುಂದೆ ಇದೆಯಾ ನಾವು ಹಿಂದೆ ಇದ್ದೀವಿ ಆಂಜನಪ್ಪನವರು ವೇದಿಕೆ ಮುಂಭಾಗದಲ್ಲಿ ಬರಬೇಕು. ಉಪ್ಕೋಟೆಯವರು ಅಂದ್ಮೇಲೆ ಪಾಪ ಇಲ್ಲಿ ಬಾ ಇಲ್ಲಿ ಬಾ ಉಪ್ಕೋಟೆ ಇವಾಗ ಗ್ರಾಪ್ ಅನ್ನುವ ಅಡ್ಡಮಾ ಅಶೋಕ ಅಡ್ಡ ಇವಾಗ ಬಾ ಪ್ರತಿಯೊಬ್ಬರು ಊಟ ಮುಗಿಸ್ಕೊಂಡು ಹೋಗ್ಬೇಕು ಮನವಿ ಮಾಡ್ತಾ ಇದ್ದೀವಿ. ఇక్కడ బామ్మ